ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೊನ್ನೆ RCB ಇವೆಂಟ್ ದಿನ 11 ಜನ ಸತ್ತೋದ್ರು. ಅದ್ರ ಬಗ್ಗೆ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ. ಏನು ವೀಡಿಯೋ ಮಾಡೋದು ಹೇಳಿ ಅದ್ರ ಬಗ್ಗೆ? ನಮ್ಮಂಥ ಸಾಮಾನ್ಯ ಜನ ಉರಿ ಬಿಸಿಲಲ್ಲಿ ಆ ಕ್ರೌಡಲ್ಲಿ ಕೈ ಕಾಲು ತುಳಿಸ್ಕೊಂಡು ಸಾಯ್ತಾ ಇದ್ದರೆ, ನಮ್ಮ ಪೊಲಿಟಿಷಿಯನ್ಸ್ ಮಕ್ಕಳು ವಿರಾಟ್ ಕೊಹ್ಲಿ ಜೊತೆ ಸಾಲ್ಟ್ ಜೊತೆ ಸೆಲ್ಫಿ ಆಟೋಗ್ರಾಫ್ ತೊಗೊಂಡು ಆ ಪೊಲಿಟಿಷಿಯನ್ಸು ಆ ಕಪ್ಗೆ ಮುತ್ತು ಕೊಟ್ಕೊಂಡು ಸರಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು. ಮತ್ತು ಕೇಳಿದ್ರೆ ಇಷ್ಟು ಜನ ಸೇರ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಬೇರೆ ಸ್ಟೇಟಲ್ಲಿ ಆ ಗುಜರಾತಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ 95,000ದಿಂದ ಹಿಡಿದು 1,00,000 ಜನ ಸೇರುವಂಥ ಆ ಗ್ರೌಂಡಲ್ಲಿ ಒಂದೇ ಒಂದು ಸೀಟ್ ಖಾಲಿ ಇರಲಿಲ್ಲ. ಅದರಲ್ಲಿ ಅಷ್ಟು ಕ್ರೌಡ್ ತುಂಬಿಕೊಂಡಿತ್ತು. ಆ RCB ಟೀಮ್ ಗೆದ್ದ ಮೇಲೆ ಕರ್ನಾಟಕದಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ ಒಂದು ಚಿಕ್ಕ ಕಾಮನ್ ಸೆನ್ಸು ನಿಮಗೆ ಬರಲಿಲ್ಲಲ್ಲ. ಈ ಥರ ಸಿಲ್ಲಿ ರೀಸನ್ ಕೊಡ್ತೀರಾ? ನಮ್ಮ ಪೊಲೀಸು ಕ್ರೌಡ್ ಜಾಸ್ತಿ ಆಗತ್ತೆ ಅಂತ ವಾರ್ನಿಂಗ್ ಕೊಟ್ಟರು ಕೂಡ ಅವ್ರ ಮೇಲೇ ಗೂಬೆ ಕೂರಿಸಿ ಅವ್ರನ್ನೇ ಸಸ್ಪೆಂಡ್ ಮಾಡಿದ್ರಿ. ಇದು ಯಾವ ಸೀಮೆ ನ್ಯಾಯ ಮಾರಾಯ? ಇದಕ್ಕಿಂತ ಹೆಚ್ಚಿಗೆ ನನಗೇನು ಮಾತಾಡೋಕ್ಕಾಗಲ್ಲ. ನಿಮಗೇನು ಅನ್ನಿಸ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.